ಹಲೋ ಫ್ರೆಂಡ್ಸ್, ನಮಸ್ಕಾರ. ಗುಡ್ ಈವ್ನಿಂಗ್. ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮ್ಮ 7ನೇ ತರಗತಿಯ ದ್ವಿಭಾಷೆ ಇಂಗ್ಲಿಷ್ ವಿಷಯದ ಕೊನೆಯ ಪದ್ಯ ದಿ ಕ್ವಾರಲ್ ಈ ಪದ್ಯವನ್ನ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಕ್ವಾರಲ್ ಅನ್ನೋ ಶಬ್ದದ ಅರ್ಥ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು? ಕ್ವಾರಲ್ ಅಂದ್ರೆ ಜಗಳ ಆಡು ಅಂತ ಅರ್ಥ. ಕ್ವಾರಲ್ ಅಂದ್ರೆ ಜಗಳ. ಈ ಪದ್ಯ ಇಬ್ಬರು ಜಗಳ ಆಡುವ ಅಣ್ಣ ತಮ್ಮಗಳ ಬಗ್ಗೆ ಇದೆ. ಪದ್ಯ ಶುರು ಮಾಡೋದಕ್ಕಿಂತ ಮುಂಚೆ ಬಿಫೋರ್ ಯು ರೀಡ್ ಅಂತ ಒಂದು ಆಕ್ಟಿವಿಟಿ ಇದೆ. ಲೆಟ್ಸ್ ಟಾಕ್ ಇನ್ ಪೇರ್ಸ್ ಆರ್ ಗ್ರೂಪ್ಸ್. ಗುಂಪಿನಲ್ಲಿ ಕುಳಿತು ಇದ್ರ ಬಗ್ಗೆ ಮಾತಾಡೋಣ. ಮೊದಲನೇದು, ಥಿಂಕ್ ಆಫ್ ಯುವರ್ ಫ್ರೆಂಡ್ಸ್ ಹೂ ಆಲ್ವೇಸ್ ಕ್ವಾರಲ್ ವಿತ್ ಯು. ನಿಮ್ಮ ಜೊತೆ ಯಾವಾಗಲೂ ಜಗಳ ಮಾಡೋ ನಿಮ್ಮ ಗೆಳೆಯರ ಬಗ್ಗೆ ಯೋಚಿಸಿ. ದೆನ್ ಡಿಸ್ಕಸ್ ಇನ್ ಪೇರ್ಸ್ ದಿ ರೀಸನ್ಸ್ ದ್ಯಾಟ್ ಮೇಕ್ ದೆಮ್ ಕ್ವಾರಲ್ ವಿತ್ ಯು. ಅವರು ನಿಮ್ಮ ಜೊತೆ ಯಾಕೆ ಜಗಳ ಮಾಡ್ಕೋತಾರೆ ಅನ್ನೋ ಕಾರಣಗಳನ್ನು ಚರ್ಚೆ ಮಾಡಿರಿ. ಸಾಧ್ಯ ಆದರೆ ನಿಮ್ಮ ಜೊತೆ ಯಾವಾಗಲೂ ಜಗಳ ಮಾಡೋ ಅಣ್ಣ ತಮ್ಮ ಇರ್ಬೋದು ಅಥವಾ ನಿಮ್ಮ ಗೆಳೆಯರಿರ್ಬೋದು, ಅವ್ರ ಜೊತೆನೆ ಕುಂತ್ಕೊಂಡು ಯಾಕೆ ಅವರು ಜಗಳ ಮಾಡ್ತಾರೆ ಅಂತ ಅವರನ್ನೇ ಕೇಳಿ ಅವ್ರ ಜೊತೆ ಚರ್ಚೆ ಮಾಡಿ. ನನಗೊತ್ತು ಈ ಚರ್ಚೆ ಇನ್ನೊಂದು ಜಗಳಕ್ಕೆ ನಾಂದಿ ಆಡುತ್ತೆ ಅಂತ. ಆದರೂ ಕೂಡ ನೀವು ದೊಡ್ಡವರಾದಂಗೆ ಈ ಜಗಳಗಳು ತುಂಬಾನೇ ಕಡಿಮೆ ಆಗೋಗುತ್ತೆ. ಇದು ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೇನೆ. ನಾನು ಚಿಕ್ಕವನಿದ್ದಾಗ ನನ್ನ ತಮ್ಮನ ಜೊತೆ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ದಿನಾಲು ಕ್ರಿಕೆಟ್ ಆಡಬೇಕಾದ್ರೆ, ಗೋಲಿ ಆಡಬೇಕಾದ್ರೆ, ಗಿಲ್ಲಿದಂಡ ಆಡಬೇಕಾದ್ರೆ ಜಗಳ ಆಗೋದೆ. ಆದರೆ ನಾವು ಜಗಳ ಮಾಡಿ ಇವಾಗ ಎಷ್ಟು ವರ್ಷಗಳಾಯಿತು ಅನ್ನೋದು ನೆನಪಿಲ್ಲ. ಈ ಜಗಳಗಳು ತಾನೇ ನೀವು ದೊಡ್ಡವರಾದಂಗೆ ಪ್ರೀತಿಯಾಗಿ ರೂಪಾಂತರ ಆಗ್ತವೆ. ಸೊ ಇವಾಗಿನ ಜಗಳಗಳನ್ನು ನೀವು ಎಂಜಾಯ್ ಮಾಡಿ, ಸರಿನಾ? ಅದೇ ಥರ ಎರಡನೆಯ ಆಕ್ಟಿವಿಟಿ ಏನಿದೆ ಅಂದರೆ, ಮೇಕ್ ಅ ಲಿಸ್ಟ್ ಆಫ್ 4 ಥಿಂಗ್ಸ್ ದ್ಯಾಟ್ ಮೇಕ್ ಯು ಗೆಟ್ ಆ್ಯಂಗ್ರಿ ವಿತ್ ಅದರ್ಸ್. ನಿಮಗೆ ಯಾವುದರ ಬಗ್ಗೆ ಸಿಟ್ಟು ಬರುತ್ತೆ, ಯಾರು ಏನು ಮಾಡಿದರೆ ಸಿಟ್ಟು ಬರುತ್ತೆ ಅಂತ ನೀವು ಒಂದು 4 ಕಾರಣಗಳನ್ನು ಬರೀರಿ. ಉದಾಹರಣೆ, ಯಾರಾದರೂ ನಿಮಗೆ ಸುಳ್ಳು ಹೇಳಿದರೆ ಸಿಟ್ಟು ಬರುತ್ತೆ, ಯಾರಾದರೂ ನಿಮಗೆ ಕೆಟ್ಟ ಹೆಸರಿನಿಂದ ಅಥವಾ ನಿಮ್ಮ ಹೆಸರಲ್ಲದ ಬೇರೆ ಹೆಸರಿನಿಂದ ಕರೆದ್ರೆ ಸಿಟ್ಟು ಬರುತ್ತೆ, ನಿಮಗೆ ಗೇಲಿ ಮಾಡಿದರೆ ಸಿಟ್ಟು ಬರುತ್ತೆ. ಆ ಥರ ನಿಮಗೆ ಸಿಟ್ಟು ಯಾಕೆ ಬರುತ್ತೆ ಅನ್ನೋ 4 ಕಾರಣಗಳನ್ನು ಬರೀರಿ. ಮೂರನೆಯ ಆಕ್ಟಿವಿಟಿ ಏನಿದೆ ಅಂದರೆ, ಡಿಸ್ಕಸ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ದಿ ಕ್ಲಾಸ್. ಕೆಳಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ನಿಮ್ಮ ಕ್ಲಾಸ್ನಲ್ಲಿ ಚರ್ಚೆ ಮಾಡಿ. ಏನಂತ ಪ್ರಶ್ನೆಗಳು? ಶುಡ್ ವಿ ಗೆಟ್ ಆ್ಯಂಗ್ರಿ? ನಮಗೆ ಸಿಟ್ಟು ಬರಬೇಕಾ ಬರಬಾರ್ದಾ ಅನ್ನೋ ಈ ಪ್ರಶ್ನೆ. ಈ ಟಾಪಿಕನ್ನು ನೀವು ಕ್ಲಾಸ್ ರೂಮಲ್ಲಿ ಅಥವಾ ಹೊರಗಡೆ ನಿಮ್ಮ ಗೆಳೆಯರ ಜೊತೆ ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಅಣ್ಣ ತಂಗಿ ಜೊತೆ ಚರ್ಚೆ ಮಾಡಿ. ಬೇಕಾದರೆ ನೀವು ಹೋಗಿ ನಿಮ್ಮ ಅಜ್ಜಿ ಅಜ್ಜನಿಗೆ ಈ ಪ್ರಶ್ನೆನ ಕೇಳಿ, ಅಜ್ಜ ನನಗೆ ಸಿಟ್ಟು ಬರ್ಬೋದಾ, ಸಿಟ್ಟು ಬಂದರೆ ಒಳ್ಳೆಯದಾ ಅಂತ. ಈ ಟಾಪಿಕ್ಕಿಗೆ ಅಜ್ಜ ಅಜ್ಜಿಗಿಂತ ಒಳ್ಳೆಯ ಉತ್ತರ ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಜೀವನವನ್ನು ನೋಡಿರ್ತಾರೆ. ಅವ್ರ ಹತ್ರ ಕೇಳಿ ನೋಡಿ, ತುಂಬಾ ಒಳ್ಳೆಯ ಆನ್ಸರ್ಗಳು ಸಿಗ್ತಾವೆ ನಿಮಗೆ. ಮುಂದೆ ಇನ್ನೊಂದು ಆ್ಯಕ್ಟಿವಿಟಿ ಏನಿದೆ ಅಂದರೆ, ಹೌ ಕ್ಯಾನ್ ಯು ಗೆಟ್ ರಿಡ್ ಆಫ್ ಯುವರ್ ಆ್ಯಂಗರ್? ಅಂದರೆ ನೀವು ನಿಮ್ಮ ಕೋಪವನ್ನು, ಸಿಟ್ಟನ್ನು ಹೇಗೆ ದೂರ ಮಾಡ್ಬೋದು ಅಂತ ಚರ್ಚೆ ಮಾಡಿ. ಸಿಟ್ಟಿನಿಂದ ಹೊರಬರಲು ಇರುವ ವಿಧಾನಗಳ ಬಗ್ಗೆ ಚರ್ಚೆ ಮಾಡಿ. ಒಂದು ಅತಿ ಸರಳವಾದ ವಿಧಾನ ಅಂದರೆ ಮೆಡಿಟೇಷನ್. ಮೆಡಿಟೇಷನ್ ಮಾಡೋದ್ರಿಂದ ಸಿಟ್ಟು ಕಡಿಮೆ ಆಗುತ್ತೆ, ಸರಿನಾ? ಇನ್ನು ಮುಂದೆ ಏನು ಹೇಳ್ತಿದ್ದಾರೆ, ಇಟ್ ಈಸ್ ಕಾಮನ್ ಫಾರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಟು ಕ್ವಾರಲ್, ಆಲ್ದೋ ಸಮ್ಟೈಮ್ಸ್ ದೇ ಮೇ ನಾಟ್ ಇವನ್ ಬಿ ಏಬಲ್ ಟು ಸೇ ವೈ ದೇ ಕ್ವಾರಲ್, ಬಟ್ ಹೌ ಲಾಂಗ್ ಡು ಸಚ್ ಕ್ವಾರಲ್ಸ್ ಲಾಸ್ಟ್, ಹೌ ಡು ದೇ ಎಂಡ್ ಅಂತ ಕೇಳ್ತಾ ಇದ್ದಾರೆ. ದಿ ಪೋಯಮ್ ಹಿಯರ್ ಆನ್ಸರ್ಸ್ ದೀಸ್ ಕ್ವಶನ್ಸ್. ಈ ಪದ್ಯ ಮೇಲಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೆ. ಅಂದರೆ ಯಾವ ಪ್ರಶ್ನೆಗಳು?
ಇಟ್ ಈಸ್ ಕಾಮನ್ ಫಾರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಕ್ವಾರೆಲ್ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಜಗಳ ಆಡೋದು ಅತಿ ಸಾಮಾನ್ಯ. ಕೆಲವೊಂದು ಸರ್ತಿ ಈ ಜಗಳಗಳು ಹೇಗೆ ಶುರುವಾದವು, ಜಗಳಕ್ಕೆ ಕಾರಣ ಏನು ಅನ್ನೋದೇ ಗೊತ್ತಿರಲ್ಲ. ಸುಮ್ಮನೆ ಜಗಳ ಕಾಯ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಈ ಜಗಳಗಳು ಎಷ್ಟೊತ್ತು ನಡೀತವೆ ಮತ್ತು ಹೇಗೆ ಮುಗಿತವೆ ಅಂತ ಕೇಳ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಈ ಪದ್ಯದಲ್ಲಿ ಉತ್ತರ ಇದೆ. ಪದ್ಯ ಶುರು ಮಾಡೋಣ. ದಿ ಕ್ವಾರಲ್. ಐ ಕ್ವಾರಲ್ ವಿತ್ ಮೈ ಬ್ರದರ್. ನಾನು ನನ್ನ ಸಹೋದರನ ಜೊತೆ ಜಗಳ ಮಾಡಿಕೊಂಡೆ. ಐ ಡೋಂಟ್ ನೋ ವಾಟ್ ಅಬೌಟ್. ಯಾಕೆ ಅನ್ನೋದು ನನಗೂ ಗೊತ್ತಿಲ್ಲ. ಒನ್ ಥಿಂಗ್ ಲೆಡ್ ಟು ಅನದರ್. ಒಂದು ಇನ್ನೊಂದನ್ನ ಸೃಷ್ಟಿ ಮಾಡ್ಕೊಂಡು ಹೋಯಿತು. ಆ್ಯಂಡ್ ಸಮ್ ಹೌ ವಿ ಫೆಲ್ ಔಟ್. ಹೇಗೋ ನಾವು ಬೇರೆ ಆದ್ವಿ, ಜಗಳ ಶುರುವಾಗೋಯಿತು. ದಿ ಸ್ಟಾರ್ಟ್ ಆಫ್ ಇಟ್ ವಾಸ್ ಸ್ಲೈಟ್. ಸ್ಲೈಟ್ ಅಂದರೆ ಚಿಕ್ಕ, ಸಣ್ಣ, ಮೃದುವಾದ. ಸ್ಲೈಟ್ ಅಂದರೆ ಜಗಳ ಶುರು ಆಗಬೇಕಾದ್ರೆ ಇದು ಚಿಕ್ಕದೇ ಆಗಿತ್ತು, ಆದರೆ ಅದು ಬೆಳ್ಕೊಂಡೋಯ್ತು. ದಿ ಎಂಡ್ ಆಫ್ ಇಟ್ ವಾಸ್ ಸ್ಟ್ರಾಂಗ್. ಅದರ ಜಗಳದ ಮುಕ್ತಾಯ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಹೀ ಸೆಡ್ ಹಿ ವಾಸ್ ರೈಟ್. ಐ ನ್ಯೂ ಹಿ ವಾಸ್ ರಾಂಗ್. ನನ್ನ ಸಹೋದರ ಅವನು ಸರಿ ಅಂತ ಹೇಳಿದ, ಆದರೆ ನನಗೆ ಗೊತ್ತಿತ್ತು ಅವನು ತಪ್ಪು ಅನ್ನೋದು. ವಿ ಹೇಟೆಡ್ ಒನ್ ಅನದರ್. ನಾವು ಒಬ್ಬರನ್ನೊಬ್ಬರು ದ್ವೇಷಿಸಿದ್ವಿ. ದಿ ಆಫ್ಟರ್ನೂನ್ ಟರ್ನ್ಡ್ ಬ್ಲ್ಯಾಕ್. ಮಧ್ಯಾಹ್ನ ಕಪ್ಪಗಾಗೋಗಿತ್ತು. ಅಂದರೆ ಒಂದು ಕಪ್ಪು ಕಲೆಯನ್ನು ಮೂಡಿಸಿತ್ತು. ಅವತ್ತಿನ ಮಧ್ಯಾಹ್ನ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಅರ್ಥ. ದೆನ್ ಸಡನ್ಲಿ ಮೈ ಬ್ರದರ್ ಥಂಪ್ಡ್ ಮೀ ಆನ್ ದಿ ಬ್ಯಾಕ್. ದೆನ್ ಸಡನ್ಲಿ ಮೈ ಬ್ರದರ್ ಥಂಪ್ಡ್ ಮೀ ಆನ್ ದಿ ಬ್ಯಾಕ್. ಥಂಪ್ ಅಂದರೆ ಮೆತ್ತಗೆ ಬೆನ್ನು ತಟ್ಟೋದು. ತಟ್ಟು, ಥಂಪ್ ಅಂದರೆ ತಟ್ಟು. Then suddenly my brother thumped me on the back and said, "Oh, come on, we can't go on all night." ನಮಗೆ ಪೂರ್ತಿ ರಾತ್ರಿ ಇದೇ ಥರ ಜಗಳ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಐ ವಾಸ್ ಇನ್ ದಿ ರಾಂಗ್. ನಂದೇ ತಪ್ಪಿತ್ತು. ಸೊ ಹಿ ವಾಸ್ ಇನ್ ದಿ ರೈಟ್ ಅಂತ ಎಲೆನೋರ್ ಫರ್ಜಿಯೋನ್ ಅನ್ನೋ ಒಬ್ಬ ಕವಿ ಹೇಳ್ತಾರೆ. ಇನ್ನೊಂದು ಸರ್ತಿ ಸ್ಟಾರ್ಟಿಂಗಿಂದ ಓದ್ಕೊಂಡು ಮುಂದೆ ನಿಮ್ಮ ಗ್ಲೋಸರಿ ಮತ್ತು ಪ್ರಶ್ನೆಗಳಿಗೆ ಹೋಗೋಣ. ಐ ಕ್ವಾರೆಲ್ಡ್ ವಿತ್ ಮೈ ಬ್ರದರ್. ಐ ಡೋಂಟ್ ನೋ ವಾಟ್ ಅಬೌಟ್. ಒನ್ ಥಿಂಗ್ ಲೆಡ್ ಟು ಅನದರ್. ಆ್ಯಂಡ್ ಸಮ್ ಹೌ ವಿ ಫೆಲ್ ಔಟ್. ದಿ ಸ್ಟಾರ್ಟ್ ಆಫ್ ಇಟ್ ವಾಸ್ ಸ್ಲೈಟ್. ದಿ ಎಂಡ್ ಆಫ್ ಇಟ್ ವಾಸ್ strong. He said he was right. I knew he was wrong. We hated one another. The afternoon turned black. Then suddenly my brother thumped me on the back and said, "Oh, come on. We can't go on all night." I was in the wrong, so he was in the right. ಅಂತ ಪದ್ಯ ಇದೆ. ಇಲ್ಲಿ ಎಷ್ಟೊಂದು ರೈಮಿಂಗ್ ವರ್ಡ್ಸ್ಗಳಿದ್ದಾವೆ, ಅವುಗಳನ್ನು ನೀವು ಹುಡುಕೋದಕ್ಕೆ ಪ್ರಯತ್ನ ಮಾಡಿ. ಗ್ಲೋಸರಿ ನಲ್ಲಿ ಕ್ವಾರಲ್ ಅಂದರೆ ಜಗಳ, ಸ್ಲೈಡ್ ಅಂದರೆ ಚಿಕ್ಕದಾದ, ಹೇಟ್ ಅಂದರೆ ದ್ವೇಷ, ಥಂಪ್ ಅಂದರೆ ಮೆಲ್ಲಗೆ ಹೊಡಿ, ಟು ಹಿಟ್. ಮುಂದೆ ಪ್ರಶ್ನೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ವರ್ಡ್ ಆರ್ ಅ ಸೆಂಟೆನ್ಸ್ ಈಚ್. ಕೆಳಗಿನ ಪ್ರಶ್ನೆಗಳನ್ನು ಒಂದು ಶಬ್ದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ಹೂ ಕ್ವಾರಲ್ಸ್ ಇನ್ ದಿ ಪೋಯಮ್? ದಿ ಪೋಯೆಟ್ ಆ್ಯಂಡ್ ಒನ್ ಆಫ್ ಹಿಸ್ ಬ್ರದರ್ ಕ್ವಾರಲ್ಸ್ ಇನ್ ದಿ ಪೋಯಮ್ ಅಂತ ಒಂದನೇ ಪ್ರಶ್ನೆಗೆ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ಒನ್ ಥಿಂಗ್ ಲೆಡ್ ಟು ಅನದರ್ ಅಂತ ಬಿಟ್ಟ ಸ್ಥಳವನ್ನು ತುಂಬ್ತೀರಾ. ಮೂರನೇ ಪ್ರಶ್ನೆ, ಹೌ ಡಿಡ್ ದಿ ಕ್ವಾರಲ್ ಎಂಡ್? ಹೌ ಡಿಡ್ ದಿ ಕ್ವಾರಲ್ ಎಂಡ್ ಅಂತ ಕೇಳ್ತಾ ಇದ್ದಾರೆ. ಹೌ ಡಿಡ್ ದಿ ಕ್ವಾರಲ್ ಎಂಡ್?
ನಿಮಗೆ ಉತ್ತರ ಗೊತ್ತಿದೆಯಾ? ಹೇಗೆ ಮುಗೀತು ಜಗಳ? ದಿ ಕ್ವಾರೆಲ್ ಸ್ಟಾರ್ಟೆಡ್ ಸ್ಮಾಲ್ ಬಟ್ ಎಂಡೆಡ್ ಸ್ಟ್ರಾಂಗ್ ಅಂತ ಹೇಳ್ತೀರಾ? ನಾಲ್ಕನೇ ಪ್ರಶ್ನೆ, ಮೆನ್ಷನ್ ಹೂ accepted ದಿ ಮಿಸ್ಟೇಕ್ ಇನ್ ದಿ ಫೈಟ್. ದಿ poet's brother accepted ದಿ ಮಿಸ್ಟೇಕ್ ಅಂತ ಉತ್ತರ ಬರೀತೀರಾ? ಐದನೇ ಪ್ರಶ್ನೆ, ನೇಮ್ ದಿ ಪೋಯೆಟ್ ಹೂ ರೋಟ್ ದಿ ಪೋಯಮ್ ದಿ ಕ್ವಾರೆಲ್. ದಿ ಪೋಯಮ್ ದಿ ಕ್ವಾರೆಲ್ ವಾಸ್ ರಿಟನ್ ಬೈ ಎಲಿಯನೋರ್ ಫಜಿಯಾನ್ ಅಂತ ಬರೀತೀರಾ? ಮುಂದಿನ ಪ್ರಶ್ನೆ, ಮ್ಯಾಚ್ ದಿ ಫಾಲೋಯಿಂಗ್. ಕೆಳಗಡೆ ಹೊಂದಿಸಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಒನ್ ಥಿಂಗ್ ಲೆಡ್ ಟು ಅನದರ್ and somehow we fell out. I know he was wrong. The afternoon turned black. We can't go on all night ಅಂತ ಹೊಂದಿಸಿ ಬರೀತೀರಾ? ಡಿಸ್ಕಸ್ ದಿ ಫಾಲೋಯಿಂಗ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಆನ್ಸರ್. ಹೌ ಡು ಯು ಅಂಡರ್ಸ್ಟ್ಯಾಂಡ್ ದಿ ಲೈನ್ 7 and 8? ಹೌ ಡು ಯು ಅಂಡರ್ಸ್ಟ್ಯಾಂಡ್ ದಿ ಲೈನ್ 7 and 8 ಅಂತ ಒಂದು ಪ್ರಶ್ನೆ ಇದೆ. ಇದರ ಉತ್ತರ ಹೀಗಿದೆ, ಗಮನ ಕೊಟ್ಟು ಕೇಳಿ. ಡ್ಯೂರಿಂಗ್ ದೇರ್ ಕ್ವಾರೆಲ್ ದಿ ಪೋಯೆಟ್ಸ್ ಬ್ರದರ್ ಸೆಡ್ he was right, but the poet knows that he was wrong ಅಂತ ಲೈನ್ 7 ಮತ್ತು 8 ನಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ, we hated one another, says one of them. Is it true? Why do you think so? Here, hated means a strong feeling of dislike, not the actual hate. Both were wrong. Their feeling was changed at the time of the quarrel, it was said. So, true to some extent only. But these brothers did not hate each other. It was a momentary feeling ಅಂತ ಉತ್ತರ ಬರೀತೀರಾ? ಮೂರನೇ ಪ್ರಶ್ನೆ, ವಾಟ್ ಮೆಸೇಜ್ ಡಸ್ ದ ಪೋಯಮ್ ಗಿವ್? ದಿ ಪೋಯಮ್ ಗಿವ್ಸ್ ದಿ ಬ್ಯೂಟಿಫುಲ್ ಮೆಸೇಜ್ ಆಫ್ ಯೂನಿಟಿ amongst brothers. We have opinions. Sometimes we may be right, sometimes we might also be wrong, and especially with siblings. As the kid, the opinions, the rightfulness, and the wrong lead to a quarrel. But this quarrel is temporary. The hate this quarrel generates is temporary. Eventually, one of the brothers will accept the defeat, and the defeat is not the actual defeat. Defeat is to end the quarrel. So, in relationships, it is natural to have disagreements and arguments, but these these disagreements and arguments should not lead to a permanent hatred for each other. Someone has to end the fight, hug each other, and start the life afresh every time you quarrel ಅಂತ ಉತ್ತರ ಬರೀತೀರಾ? ಮುಂದಿನ ಪ್ರಶ್ನೆ, ಆನ್ಸರ್ ದಿ ಫಾಲೋಯಿಂಗ್ ಆ್ಯಂಡ್ ಡಿಸ್ಕಸ್ ಇನ್ ದಿ ಕ್ಲಾಸ್ ಅಂತ ಇದೆ. ಹೂ ಅಕಾರ್ಡಿಂಗ್ ಟು ಯು ಈಸ್ ರೈಟ್? ಇದು ಸೆಲ್ಫ್ ಅಸೆಸ್ಮೆಂಟ್. ಇಲ್ಲಿ ನಿಮ್ಮ ಪ್ರಕಾರ ಯಾರು ಸರಿಯಾಗಿದ್ದಾರೆ? ಡಿಸ್ಕಸ್ ದಿ ಎಂಡ್ ಆಫ್ ದಿ ಕ್ವಾರಲ್ ಅಂತ ಇದೆ. ಇದು ಕೂಡ ಸೆಲ್ಫ್ ಅಸೆಸ್ಮೆಂಟ್ ಆಗಿದೆ. ಇವೆರಡು ನಿಮ್ಮ ಶಬ್ದಗಳಲ್ಲಿ ಬರಬೇಕಾದ ಉತ್ತರಗಳು. ಅದಕ್ಕೆ ಇದನ್ನು ನೀವು ಹೋಮ್ವರ್ಕ್ ಆಗಿ ತಗೋಬೇಕು. ಇದಾದಮೇಲೆ ರೀಡ್ ಆ್ಯಂಡ್ ಎಂಜಾಯ್ ಅಂತ ಒಂದು ಚಿಕ್ಕದೊಂದು ಪಾಠ ಕೊಟ್ಟಿದ್ದಾರೆ. ಇದನ್ನು ನೀವು ಓದಿ ಪ್ರಾಕ್ಟೀಸ್ ಮಾಡಿ. ನಾನು ಇಲ್ಲಿ
ಯಾವುದೇ ಶಬ್ದದ ಅರ್ಥಗಳನ್ನು ಹೇಳಲ್ಲ, ಆದರೆ ನಾನು ಅಂಡರ್ಲೈನ್ ಮಾಡ್ಕೊಂಡು ಹೋಗ್ತೇನೆ. ಅವುಗಳ ಅರ್ಥಗಳನ್ನು ನೀವು ಕಂಡುಹಿಡಿಯೋಕೆ ಪ್ರಯತ್ನ ಮಾಡಿ. ದೇರ್ ವಾಸ್ ಅ ಬಚರ್ ಹೂ at the end of the day went into the freezer to put away some meat and got locked in. It was after working hours, so he surely knew there was no one left to save him. Hours went on, so he decided to make peace with God, knowing the angel of death was on his doorsteps. Just then the door opened wide. Shocked, amazed, puzzled, grateful, there, standing in front of him, was the security guard. The man looked up to the heavens and to thank God, and then, curiously, he asked the security guard, "How did you know I was here?" "Very simple," he replied. "For 10 years, you are the only person who says hello and goodbye to me with such a kind, warm smile. Today I heard the hello, but never heard the goodbye, so I knew you had to be here. Every day, it may be your smile, thank you, a kind word or two that makes difference in someone's lives. And if by chance it comes back to you, well, that would be nice" ಅಂತ ಹೇಳ್ತಾರೆ. ಮುಂದೆ ಸ್ಪೀಕಿಂಗ್ ಪ್ರಾಕ್ಟೀಸ್ ಅಂತ ಇದೆ. ಡಿಸ್ಕಸ್ ದೀಸ್ ಲೈನ್ಸ್ ಇನ್ ಯುವರ್ ಗ್ರೂಪ್ ಆ್ಯಂಡ್ ಟೆಲ್ ವಾಟ್ ದೀಸ್ ಲೈನ್ಸ್ ಮೀನ್. ಒನ್ ಥಿಂಗ್ ಲೆಡ್ ಟು ಅನದರ್. The start of it was light. The afternoon turned black, thumped me on the back. We can't go all night. ಈ ಎಲ್ಲ ವಾಕ್ಯಗಳ ಅರ್ಥ ನಿಮಗೆ ಹೇಗೆ ತಿಳಿದಿದೆ ಅಂತ ನೀವು ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಬೇಕು. ಇಲ್ಲ ಅಂದರೆ ಕಮೆಂಟ್ನಲ್ಲಿ ಒಂದು ಪ್ಯಾರಾಗ್ರಾಫ್ ಬರೆದು ಪೋಸ್ಟ್ ಮಾಡಿ, ನಾನು ವ್ಯಾಲ್ಯೂಯೇಟ್ ಮಾಡಿ ಅದರ ಮೇಲೆ ನನ್ನ ಕಮೆಂಟ್ಸ್ನ ಪೋಸ್ಟ್ ಮಾಡ್ತೀನಿ. About the poet, ಕವಿಯ ಬಗ್ಗೆ. Eleanor was born in London in 1881. She wrote children's stories and fantasy stories and soon became popular with both children and adults. She lived in Sussex, UK, United Kingdom, and was a personal friend of war poet Edward Thomas and his wife Helen. The Furgian Award is awarded periodically to an outstanding work in children's literature. ಇಲ್ಲಿಗೆ ನಿಮ್ಮ ಈ ಪಾಠ ಮುಗೀತು. ಇಲ್ಲಿಗೆ ಬೇಸಿಕಲಿ ನಿಮ್ಮ 7th ಸ್ಟ್ಯಾಂಡರ್ಡ್ನ ಇಂಗ್ಲಿಷ್ ಎಲ್ಲ ಯೂನಿಟ್ಗಳು ಮುಗಿದು ಹೋದವು. ಮುಂದಿನ ವಿಡಿಯೋದಲ್ಲಿ ಸಪ್ಲಿಮೆಂಟರಿ ರೀಡಿಂಗ್ ಜೊತೆ ಸಿಗೋಣ. ಇಲ್ಲಾಂದರೆ 8th ಕ್ಲಾಸ್ನಲ್ಲಿ ಯೂನಿಟ್ 1ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.